ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಈ ವಿದ್ಯಾಸಂಸ್ಥೆಯ ಚೇರ್ಮನ್ ಅಧ್ಯಕ್ಷರಾಗಿರತಕ್ಕಂತಹ ಮಂಜುನಾಥ್ ರೇವನ್ಕರ್ ಅವರೇ, ಇಂದಿನ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಗಮಿಸತಕ್ಕಂತಹ ನಮ್ಮ ಇತ್ತೀಚೆಗೆ ಬಂದಂತಹ ಸಿನಿಮಾದ ಓರ್ವ ಹಾಸ್ಯಗಾರರು ಭಾವ ಬಂದರು ಅಂತ ಒಂದು ಬಹಳ ಹಿಟ್ಟಾಗಿರತಕ್ಕಂಥ ಒಂದು ಎಂಥದ್ದು ಪದ್ಯ ಇದೆ. ಅದರಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಆ್ಯಕ್ಟ್ ಮಾಡಿದವರು, ಬಹಳ ಒಳ್ಳೆಯ ನಟನೆ ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮ ಮುಂದಿಗಿದ್ದಾರೆ. ಯಾಕೆಂದರೆ ಈ ಕಲೆ ಎನ್ನುವಂಥದ್ದು ಮನುಷ್ಯನನ್ನು ಎಷ್ಟು ಎತ್ತರಕ್ಕೆ ಏರಿಸದೆ ಎನ್ನುವುದಕ್ಕೆ ಅವರೊಂದು ಜೀವಂತ ನಿದರ್ಶನ. ಪುಷ್ಪರಾಜ್ ಬಳ್ಳಾವರ್ ಅವರು ಈ ವೇದಿಕೆಯಲ್ಲಿರುವುದೇ ನಮಗೆ ಬಹಳ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಆಗಿದೆ. ಅದೇ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆಯ ಸಂಚಾಲಕರೇ ಮತ್ತು ಈ ಸಂಸ್ಥೆಯ ವಿದ್ಯಾರ್ಥಿ ನಾಯಕರುಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ, ಆಮೇಲೆ ನಮ್ಮ ಈ ಕಾಲೇಜಿನ ಪ್ರಾನ್ಸ್ಪಾಲ್ರಂಥ ನಮ್ಮ ರಕ್ಷಿತ್ ಕುಲಾಲ್ರವರೇ ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಹಿರಿಯರು ಜಯರಾಮ ಸಾಂತರು, ಎಲ್ಲ ಕಾರ್ಯಕ್ರಮ ಉಳ್ಳಾಲ ವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಮಾತೃ ಸಂಘದ ಎಕ್ಸಿಕ್ಯೂಟಿವ್ ಮೆಂಬರ್ ಮಾತ್ರ ಅಲ್ಲದೆ ಎಲ್ಲ ಒಂದು ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರು ಜಯರಾಮ ಸಾಂತರು ಅವರು ನಮ್ಮೊಂದಿಗಿರುವುದು ಬಹಳ ಸಂತೋಷ ಕೊಟ್ಟಿದೆ. ಅದರ ಒಟ್ಟಿಗೆ ಓರ್ವ ಆದರ್ಶ ಕೃಷಿಕರು ಅವರು, ಯಾರು ನಮ್ಮ ರಮೇಶ್ ರೈ ಕಕ್ಕೆಮಜ್ಜಲ್ರವರು, ಒಳ್ಳೆಯ ಸಂಘಟಕರು, ಅವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಮತ್ತು ತಾವೆಲ್ಲರೂ ಕೂಡ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಹೆತ್ತವರಾದಂಥ ತಾವೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದೀರಿ. ವಿದ್ಯಾಸಂಸ್ಥೆಯ ಅಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿನಿಯರೇ, ಮುಖ್ಯವಾಗಿ ಇಲ್ಲಿ ಪ್ರಸ್ತಾವನೆ ಮಾಡಬೇಕು ಅಂತ ನನ್ನಲ್ಲಿ ಅವರು ವಿನಂತಿಸಿಕೊಂಡ್ರು. ಹೆಚ್ಚು ದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಒಂದೆರಡು ವಿಚಾರಗಳನ್ನು ತಾವು ತಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಏನು ಅಂತಂದರೆ, ಒಂದು, ಈ ವಾರ್ಷಿಕೋತ್ಸವ ಅಂತ ಹೇಳುವಾಗ ಅದು ಏನದು ವಾರ್ಷಿಕೋತ್ಸವ ಅಂದರೆ, ಒಂದು ಸಂಸ್ಥೆ ನಡೆಸುವಂಥ ವಾರ್ಷಿಕೋತ್ಸವ, ಅದು ಆ ಸಂಸ್ಥೆಯ ಜೀವಂತಿಕೆಯನ್ನು ಪ್ರದರ್ಶಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ಇದೊಂದು ಉತ್ಸವದ ರೀತಿಯಲ್ಲಿ ಇರ್ತದೆ. ತಾವೆಲ್ಲರೂ ಸಂತೋಷ ಪಡುವುದು, ತಾವೂ ಸಂತೋಷ ಪಡುವುದು, ಇದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಮಾತ್ರ ಅಲ್ಲದೆ ಈ ಸಂಸ್ಥೆ ಏನೇನು ಚಟುವಟಿಕೆಗಳನ್ನು ವರ್ಷಪೂರ್ತಿ ನಡೆಸಿಕೊಂಡು ಬರ್ತದೆಯೋ ಅದನ್ನು ತಮ್ಮ ಮುಂದಿಡ್ತಕ್ಕಂತಹ ಒಂದು ಕಾರ್ಯಕ್ರಮ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು, ಮುಖ್ಯವಾಗಿ ಮಕ್ಕಳು, ನಿಮ್ಮೆಲ್ಲರ ಮಕ್ಕಳು, ಅವರು ಬೇರೆ ಬೇರೆ ರೀತಿಯ ಒಂದು ಅವರಲ್ಲಿದ್ದಂಥ ಪ್ರತಿಭೆಯನ್ನು ಈ ವೇದಿಕೆಯ ಮೂಲಕ ಹೊರ ಹಾಕ್ತಾರೆ. ನೀವು ಅದನ್ನು ನೋಡ್ತೀರಿ. ಈಗ ತಾನೇ ಒಂದೆರಡು ನೃತ್ಯಗಳನ್ನು ನೋಡಿದ್ದೀರಿ, ಎಷ್ಟು ಚೆಂದ ಮಾಡಿ ಒಂದು ಯಕ್ಷಗಾನದ ಒಂದು ನೃತ್ಯವನ್ನು ಆ ಹುಡುಗಿ ಹೇಗೆ ಎಷ್ಟು ಚೆಂದ ಮಾಡಿದಳು ನೋಡಿ. ಅದೇ ರೀತಿಯಲ್ಲಿ ಇತರರು ಕೂಡ ನೃತ್ಯವನ್ನು ಬಹಳ ಚೆಂದವಾಗಿ ಇಲ್ಲಿ ನಿಮ್ಮ ಮುಂದೆ ಇಟ್ಟರು. ಇಂತಹ ಅನೇಕ ಕಾರ್ಯಕ್ರಮಗಳು ಮುಂದೆ ನಡೀಲಿಕ್ಕಿದೆ. ಸಭಾ ಕಾರ್ಯಕ್ರಮ ಆದ ನಂತರ ಮುಂದೆ ನಡೀಲಿಕ್ಕಿದೆ. ಹೆತ್ತವರು ತಮ್ಮ ಮಕ್ಕಳ ಆ ಪ್ರತಿಭೆಯನ್ನು ನೋಡಿ ಖುಷಿ ಪಡೀತಕ್ಕಂಥ, ಸಂತೋಷ ಪಡೆಯತಕ್ಕಂತಹ ಒಂದು ಕಾರ್ಯಕ್ರಮ ಈ ವಾರ್ಷಿಕೋತ್ಸವ. ಆದ ಕಾರಣ ಈ ವಾರ್ಷಿಕೋತ್ಸವ ಅಂದರೆ ಅದು ದುಃಖ ತರುವಂಥದ್ದಲ್ಲ, ಅದು ನಮಗೆ ಖುಷಿ ಕೊಡುವಂಥದ್ದು. ಆದ ಕಾರಣ ಅದು ಒಂದು ವಿದ್ಯಾಸಂಸ್ಥೆಯ ಜೀವಂತಿಕೆಯನ್ನು ಪ್ರದರ್ಶಿಸತಕ್ಕಂಥ ಒಂದು ಕಾರ್ಯಕ್ರಮ. ಆದ ಕಾರಣ ಯಾವ ವಿದ್ಯಾಸಂಸ್ಥೆ ಆಗಿರಲಿ ಅಲ್ಲಿ ವಾರ್ಷಿಕೋತ್ಸವ ನಡೆಯಲೇಬೇಕು. ಇದು ಒಂದು ನಾವು ನೆನಪಿಡಬೇಕಾದಂಥ ಒಂದು ವಿಚಾರ. ಎರಡನೇದು, ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದವರು ಯಾರು ಅಂದರೆ ಮಂಜುನಾಥ್ ರೇವನ್ಕರ್ ಅವರು. ನನಗೆ ಮಂಜುನಾಥ್ ರೇವನ್ಕರ್ ಅವರ ಧರ್ಮಪತ್ನಿಯವರು ಕೂಡ ಇದ್ದಾರೆ. ಇವರಿಬ್ಬರು ಕೂಡಿಕೊಂಡು ಈ ಸಂಸ್ಥೆ ಕಟ್ಟಿದ್ದಾರೆ. ಆದರೆ ಇಲ್ಲಿ ನನಗೆ ಅವರ ಮೇಲೆ ಯಾಕೆ ಅಷ್ಟು ಗೌರವ ಅಂತ ಹೇಳಿದರೆ, ನೋಡಿ, ಅವರೊಂದು ಉದ್ಯಮಿ ಆಗಿದ್ದವರು ಮಂಗಳೂರಿನಲ್ಲಿ. ಸೂರಜ್ ಜ್ಯುವೆಲರ್ಸ್ ಅಂತ ಹಂಪನಕಟ್ಟೆಯಲ್ಲಿ ಇತ್ತಂತೆ ಹಿಂದೆ, ನಾನು ನೋಡಲಿಲ್ಲ, ಹಿಂದೆ ಇತ್ತು, ಭಾಳ ಫೇಮಸ್ ಅದು. ನಾನು ಕೆಲವರೆಲ್ಲ ಹೇಳಿದರು ಭಾಳ ಫೇಮಸ್ ಜ್ಯುವೆಲರಿ ಅಂತ. ನನಗನಿಸ್ತದೆ ಅವರಿಗೆ ಅಲ್ಲಿಯೇ ಮಂಗಳೂರಿನಲ್ಲಿ ಇದ್ದುಕೊಂಡು ಈ ಮುಡಿಪಿನಲ್ಲಿ ಇಷ್ಟು ಲಕ್ಷಾಂತರ ರೂಪಾಯಿ ಹಾಕಿ ಇಲ್ಲಿ ಒಂದು ಇಷ್ಟು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಇಷ್ಟು ಸಾವಿರ ಜನಗಳಿಗೆ ಅವರು ವಿದ್ಯೆ ಕೊಡ್ತಾರೆ ಅಂತಾದರೆ ಅವರ ಆ ಗೌರವ ಎಷ್ಟು ಅಂತ ನೀವು ಆಲೋಚನೆ ಮಾಡಿ. ನೀವು ಅವರಿಗೆ ಬಹಳಷ್ಟು ಗೌರವ ಕೊಡಬೇಕು. ಇಲ್ಲದಿದ್ದರೆ ಅವರಲ್ಲಿ
ಮಂಗಳೂರಿನಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ತಿದ್ರೆ ಅವರು ಎಷ್ಟು ಬೇಕಾದರೂ ಹಣ ಸಂಪಾದನೆ ಮಾಡ್ಬೋದಿತ್ತು, ಕೋಟಿ ಹಣ ಮಾಡ್ಬೋದಿತ್ತು. ಆದರೆ ಅವರು ಇಲ್ಲಿ ಬಂದು ಏನು ಮಾಡಿದ್ದಾರೆ, ಗ್ರಾಮೀಣ ಮಕ್ಕಳಿಗೆ ಏನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಎನ್ನುವಂಥ ಸದುದ್ದೇಶದಿಂದ ಅವರು ಬಂದು ಇಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಆದ ಕಾರಣ ನೀವು ಅವರ ಮೇಲೆ ಅಭಿಮಾನ ಇಡಬೇಕು. ನಾನು 5 ವರ್ಷಗಳ ಹಿಂದೆ ರಿಟೈರ್ಡ್ ಆಗುವಾಗ ನನಗೆ ಫೋನ್ ಮಾಡಿದರು, ಯಾರು, ನಮ್ಮ ಮಂಜುನಾಥ್ ರೇವಣ್ಕರ್, ರವೀಂದ್ರ ಮಾಸ್ಟ್ರೇ ನೀವು ಬರಬೇಕು, ಅಕಾಡೆಮಿಕ್ ಅಡ್ವೈಸರ್ ಆಗಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಇಲ್ಲಿ ಬರಬೇಕು, ನಿಮಗೆ 30,000 ಸಂಬಳ ಕೊಡ್ತೇನೆ ಅಂತ. ಯಾವಾಗ 5 ವರ್ಷಗಳ ಹಿಂದೆ. ನನಗೆ ಆಗೋದಿಲ್ಲ, ನಾನು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಇದ್ದೇನೆ, ಅದೇ ರೀತಿಯಲ್ಲಿ ಕೃಷಿಯೂ ಕೂಡ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನಾನು. ಆಮೇಲೆ 5 ವರ್ಷಗಳ ನಂತರ ಮೊನ್ನೆ ಪುನಃ ಫೋನ್ ಮಾಡಿದರು, ನೀವೊಂದು ನಮ್ಮ ಸಂಸ್ಥೆಗೆ ಬರಬೇಕು, ಅದಕ್ಕೆಲ್ಲ ಒಂದು ಗೈಡ್ ಮಾರ್ಗದರ್ಶಕರಾಗಿ ಬರಬೇಕು ಅಂತ. ಅದಕ್ಕೆ ನಾನು ಒಪ್ಪಿಕೊಂಡೆ. ಯಾಕೆ ಅಂತಂದರೆ ನಮಗೆ 5 ರೂಪಾಯಿ ನೀವು ಕೊಡಬೇಕಾಗಿಲ್ಲ, ನಾನು ಯಾವಾಗ ಬರಬೇಕು ಅಲ್ಲಿ ಆವಾಗ ಬರ್ತಾ ಇರ್ತೇನೆ, ನಿಮಗೆ ಮಾರ್ಗದರ್ಶಕರಾಗಿರ್ತೇನೆ, ನಿಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಡ್ತೇನೆ ಎನ್ನುವಂಥ ಭರವಸೆಯೊಂದಿಗೆ ನಾನು ಈ ವಿದ್ಯಾಸಂಸ್ಥೆಗೆ ಬಂದದ್ದು. ಆದ ಕಾರಣ ಯಾಕೆ ಅಂದರೆ ಅಂಥ ಭಾವನೆ ನನ್ನಲ್ಲಿರ್ತಕ್ಕಂಥ ಯಾವ ಭಾವನೆ ಇದೆಯೋ ಆ ಭಾವನೆ ಹೆತ್ತವರಾದಂಥ ನಿಮಗೂ ಕೂಡ ಇರಬೇಕು. ಹೆತ್ತವರಂತ ನಿಮಗೂ ಕೂಡ ಆ ಭಾವನೆ ಬರಬೇಕು. ಯಾಕೆ ಅಂತಂದರೆ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ವಿದ್ಯಾಸಂಸ್ಥೆ ಬೆಳೆಯಬೇಕಾಗಿದ್ದರೆ ಅದಕ್ಕೆ ಕೆಲವು ವಿಚಾರಗಳು ಉಂಟು. ಒಂದು, ಆ ವಿದ್ಯಾಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಒಂದು ವಿದ್ಯಾಸಂಸ್ಥೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟರೆ ಏನಾಗ್ತದೆ ಅಂದರೆ ಆ ಸಂಸ್ಥೆ ಬೆಳೆಯುತ್ತದೆ. ಉತ್ತಮ ಶಿಕ್ಷಣ ಕೊಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಂಜುನಾಥ್ ರೇವಣ್ಕರ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇಲ್ಲೊಂದು 10, 30, 28 ಏನೋ ಅಧ್ಯಾಪಕರಿದ್ದಾರೆ. ನನಗೆ ಬಹಳ ಖುಷಿ ಅಂದರೆ ಒಳ್ಳೆಯ ಅಧ್ಯಾಪಕರು, ಎಲ್ಲ ಯಂಗ್ಸ್ಟರ್ಸ್ಗಳೇ, ಎಲ್ಲ ಸಣ್ಣ ಪ್ರಾಯದವರು, ದೊಡ್ಡ 50 ದಾಟಿದವರಲ್ಲ. 1-2 ಮಂದಿ ಏನೋ ಸ್ವಲ್ಪ 50 ವರ್ಷದವರಿದ್ದಾರೆ, ಎಲ್ಲ ಸಣ್ಣ ಪ್ರಾಯದವರು, ಯಂಗ್ಸ್ಟರ್ಸ್ಗಳು. ಒಳ್ಳೆ ಟೀಚಿಂಗ್ ಮಾಡ್ತಾರೆ, ಒಳ್ಳೆ ಬೋಧನೆ ಮಾಡ್ತಾರೆ. ಆದ ಕಾರಣ ಅದಕ್ಕೆ ನನಗೆ ಖುಷಿ ಕೊಟ್ಟಂತಹ ಒಂದು ವಿಚಾರ. ಮತ್ತು ಅವರಿಗೆ ಬೋಧನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪೂರಕಾಂಶಗಳನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಟ್ಟಿದೆ. ಆದ ಕಾರಣ ಇಲ್ಲಿ ಅಂತಹ ಒಳ್ಳೆಯ ಶಿಕ್ಷಣ ಪಡೆಯಲಿಕ್ಕೆ ಬೇಕಾದಂಥ ಅವಕಾಶಗಳು ಉಂಟು. ಅದರ ಜೊತೆಗೆ ಅನೇಕ ವರ್ಷಗಳಿಂದ ಸೂರಜ್ ಕಲಾ ಸಿರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ದೇಶದ ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಯಾರ್ಯಾರು ದೊಡ್ಡ ಕಲಾವಿದರಿದ್ದಾರೆ ಅವರನ್ನೆಲ್ಲ ಕರೆಸಿದ್ದಾರೆ ಇಲ್ಲಿಗೆ. ಅವರನ್ನೆಲ್ಲ ಕರೆಸಿ ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆದ ಕಾರಣ ಯಾಕೆಂದರೆ ಆ ರೀತಿಯಲ್ಲಿ ಮಾಡಿದಾಗ ನಮ್ಮ ಮಕ್ಕಳು ಕೂಡ ಅದನ್ನು ನೋಡಿ ಈ ಕಲಾ ಪ್ರತಿಭೆಗಳನ್ನು ಹೇಗೆ ಬೆಳೆಸ್ಬೋದು ಎನ್ನುವುದು ಅವರಿಗೆ, ನಮ್ಮ ಮಕ್ಕಳಿಗೆ ಗೊತ್ತಾಗ್ತದೆ. ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಯಾಕೆಂದರೆ ಸಂಗೀತ, ಸಾಹಿತ್ಯ, ಕಲೆ ಎಲ್ಲ ಮನುಷ್ಯನನ್ನು ಎಲ್ಲಿಂದ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಏರಿಸುವಂತಹ ಮಾಧ್ಯಮಗಳದು. ಅದು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿ, ಒಂದು ಕಲೆ ಒಬ್ಬರನ್ನು ಎಷ್ಟರ ಮಟ್ಟಿಗೆ ಏರಿಸಿದೆ ಎನ್ನುವುದಕ್ಕೆ ನಾವೀಗ ಕಾಂತಾರ ಸಿನಿಮಾ ನೋಡಿ ಆ ಒಬ್ಬ ವ್ಯಕ್ತಿ ನೋಡಿ, ಆ ಋಷಭ್ ಶೆಟ್ಟಿ ಅನ್ನೋದು ಜಗತ್ ಪ್ರಸಿದ್ಧರಾಗಿದ್ದಾರೆ ಈಗ ನೋಡಿ. ಆ ರೀತಿಯ ಕಲೆಗೆ ಅಷ್ಟು ಶಕ್ತಿ ಉಂಟು. ಈಗ ನಮ್ಮ ಇವರು ಕೂಡ, ಪುಷ್ಪರಾಜರು ಕೂಡ ಒಬ್ಬರು ಸಿಕ್ಕಿದ ಕೂಡಲೇ, ಈಗ ಜಗದೀಶ ಆಳ್ವ ಕುವೆತ್ ಬೈಲವರು ಬಂದು ಇವರು ಪುಷ್ಪರಾಜ್ ಅವರಿಗೆ ಗೊತ್ತಿರಲಿಲ್ಲ. ಮತ್ತು ಹೇಳುವಾಗ ಎಷ್ಟು ಖುಷಿ ಆಯಿತು ಅವರಿಗೆ. ಕೈ ಹಿಡ್ಕೊಂಡು ಹೇಳಿದರು, ನಾನು ನಿಮ್ಮ ಅಭಿಮಾನಿ ಅಂತ. ಆದ ಕಾರಣ ನೋಡಿ, ಅಂಥ ಅನೇಕ ಮಂದಿಗಳಿರ್ತಾರೆ. ಆದ್ದರಿಂದ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ವಿದ್ಯೆಯ ಜೊತೆಗೆ ನಮ್ಮ ಮಕ್ಕಳಿಗೆ ಅಂತಹ ಸಂಗೀತ, ಸಾಹಿತ್ಯ, ಕಲೆಯಲ್ಲಿ ಅಭಿರುಚಿ ಇರಬೇಕು. ಅಭಿರುಚಿ ಇದ್ದಾಗ ಏನಾಗ್ತದೆ, ನಮ್ಮ ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ಸಂಸ್ಕಾರ ಬೆಳೆಯುತ್ತದೆ. ಒಳ್ಳೆಯ ಸಂಸ್ಕಾರ ಬೆಳೆದಾಗ, ಯಾಕೆಂದರೆ ನಮ್ಮ ಸಮಸ್ಯೆಯೇ ಅದು. ಈಗ ಎಂಥದ್ದು, ವಿದ್ಯೆಗೆ ನಮ್ಮ ಶಿಕ್ಷಣಕ್ಕೆ ಸಮಸ್ಯೆ ಇಲ್ಲ ನಮಗೆ. ನಮ್ಮ ಮನೆಗಳಲ್ಲಿರ್ತಕ್ಕಂತಹ ನಮ್ಮ ವಿದ್ಯಾರ್ಥಿ ಮಕ್ಕಳೆಲ್ಲ ಈಗ ಪದವೀಧರರು, ಬೇಕಾದಷ್ಟು ಶಿಕ್ಷಣ ಕೊಟ್ಟಿದ್ದೇವೆ ನಾವು. ಆದರೆ ಕೊರತೆ ಒಂದೇ, ಏನು, ಒಳ್ಳೆಯ ಗುಣ ಹೊಂದಿರಬೇಕು, ಒಳ್ಳೆಯ ಗುಣನಡತೆ ಇರಬೇಕು ಮಕ್ಕಳಲ್ಲಿ. ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರ ಇರಬೇಕು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನೇ ಗೌರವಿಸಲಿಕ್ಕೆ, ಪ್ರೀತಿಸಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಅಂತಾದರೆ ನಮ್ಮ ಮಕ್ಕಳು ಇದ್ರೇನು ಇಲ್ಲದಿದ್ರೇನು, ಅದು ಆಗಬಾರ್ದು. ನಮ್ಮ ದೇಶವನ್ನೇ ಪ್ರೀತಿಸಲಿಕ್ಕೆ, ಗೌರವಿಸಲಿಕ್ಕೆ ನಮಗೆ ಅಂತ ಆಗುವುದಿಲ್ಲ, ನಮ್ಮಲ್ಲಿ ಅಂತ ಮನಸ್ಸಿಲ್ಲ ಅಂತಾದರೆ ನಾವು ನಮ್ಮನೆಗೆ ಇದ್ರೇನು ಇಲ್ಲದಿದ್ರೇನು. ಆದ ಕಾರಣ ಅಂತಹದ್ದಾಗಬಾರ್ದು. ವಿದ್ಯೆಯ ಜೊತೆಗೆ ಒಳ್ಳೆಯ ಗುಣನಡತೆಗಳಿರಬೇಕು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸುವಂಥ, ಗೌರವಿಸುವಂಥ,
ಮನೆಯಲ್ಲಿರ್ತಕ್ಕಂತಹ ಹಿರಿಯರನ್ನು ಪ್ರೀತಿಸುವಂತಹ, ಗೌರವಿಸುವಂತಹ, ಮನೆಗೆ ಬಂದಂಥವರನ್ನು ಆತಿಥ್ಯ ಮಾಡತಕ್ಕಂತಹ, ಅದೇ ರೀತಿಯಲ್ಲಿ ಒಂದು ಒಬ್ಬರ ವ್ಯಕ್ತಿಯೊಂದಿಗೆ ಪ್ರೀತಿಯಿಂದ ನಗುಮುಖದಿಂದ ಮಾತನಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂಥ ಇದ್ದಿದ್ದರೆ ಇದು ಬಹಳ ಸಮಸ್ಯೆ ಆಗ್ತದೆ. ಅಂಥದ್ದಾಗಬಾರ್ದು. ನಮ್ಮ ಮಕ್ಕಳು ಶಿಕ್ಷಣದ ಜೊತೆಗೆ ಒಳ್ಳೆಯ ನಡತೆಯನ್ನು ಹೊಂದಿರತಕ್ಕಂಥ, ಒಳ್ಳೆಯ ಸಂಸ್ಕಾರವನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಾಗಬೇಕು ಎನ್ನುವಂಥದ್ದೇ ನಮ್ಮ ಈ ವಿದ್ಯಾಸಂಸ್ಥೆಯ ಮುಖ್ಯವಾದಂಥ ಉದ್ದೇಶ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಂಜುನಾಥ್ ರೇವಣ್ಕರ್ ಅವರು ಮಾಡಿದ್ದಾರೆ. ನಮ್ಮ ಅಧ್ಯಾಪಕರು ಅದರೊಟ್ಟಿಗೆ ಒಳ್ಳೆಯ ಪ್ರಾಂಶುಪಾಲರು ಕೂಡ ಇದ್ದಾರೆ, ಅವರು ಕೂಡ ಯಂಗಿ ಒಳ್ಳೆಯ ಪ್ರಾಂಶುಪಾಲರು ಕೂಡ ಇದ್ದಾರೆ. ಭಾಳ ಶಿಸ್ತಿನಿಂದ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಆದ ಕಾರಣ ಅಂಥವರ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರುವುದರಿಂದಾಗಿ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಭಯ ಇಲ್ಲ. ಎಲ್ಲ ಮಕ್ಕಳು ಒಳ್ಳೆಯ ವಿದ್ಯೆಯನ್ನು ಪಡೆದು ಒಳ್ಳೆಯ ಸಂಸ್ಕಾರಿತ ವಿದ್ಯಾರ್ಥಿಗಳಾಗುವುದಕ್ಕೆ ಇಲ್ಲಿ ಎಲ್ಲ ಅವಕಾಶಗಳು ಉಂಟು ಎನ್ನುವಂಥದ್ದು ಭಾಳ ಖುಷಿ ಕೊಡತಕ್ಕಂಥ ವಿಚಾರ. ಮಾತ್ರ ಅಲ್ಲದೆ ಈ ಹಿಂದೆ ಅನೇಕ ಸಲ 100% ರಿಸಲ್ಟ್ ಕೂಡ ಬಂದಿದೆ, ಒಳ್ಳೆಯ ಫಲಿತಾಂಶವೂ ಕೂಡ ಬರ್ತಾ ಇದೆ. ಮಂಜುನಾಥ್ ರೇವಣ್ಕರ್ ಅವರ ಕನಸು ಏನು ಅಂತಂದರೆ ರ್ಯಾಂಕ್ ಬರಬೇಕು ಅಂತ, ಒಂದು 10 ರ್ಯಾಂಕ್ ನಮ್ಮ ಶಾಲೆಗೆ ಬರಬೇಕು, ರ್ಯಾಂಕ್ ಬರಬೇಕು ಅಂತ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಧ್ಯಾಪಕರೀಗ ಮಾಡ್ತಾ ಇದ್ದಾರೆ. ರ್ಯಾಂಕ್ ಬರ್ಬೋದು, ಒಳ್ಳೆಯ ಶಿಕ್ಷಣ ಇಲ್ಲಿ ಸಿಗ್ಬೋದು, ಏನೂ ಕೂಡ ತೊಂದರೆ ಇಲ್ಲ. ಇಂತಹ ವಾರ್ಷಿಕೋತ್ಸವಗಳು ವರ್ಷವೂ ನಡೆಯುತ್ತಲೇ ಇರಲಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಾಗ ನಮಗೆ ಒಳ್ಳೆಯ ಯಾಕಂದರೆ ಈಗ ಪ್ರಕೃತಿಯ ಒಂದು ತೊಂದರೆ ಉಂಟು. ಯಾವ ಹೊತ್ತಿಗೆ ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರಕೃತಿಯು ಕೂಡ ಇವತ್ತು ಸ್ವಲ್ಪ ಏನು ಮಾಡ್ತಾಯಿದೆ, ನಮಗೆ ಆಶೀರ್ವಾದ ಮಾಡ್ತಾ ಇದೆ ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇದು ಒಂದು ಸರ್ವಧರ್ಮ, ಇದೊಂದು ದೇವಮಂದಿರ. ವಿದ್ಯಾಮಂದಿರ ಅಂದರೆ ಅದೊಂದು ದೇವಮಂದಿರ. ಆದ ಕಾರಣ ಎಲ್ಲ ಜಾತಿ ಧರ್ಮ ವರ್ಗದ ಜನಗಳು ಇಲ್ಲಿ, ಈ ಜನಗಳ ಮಕ್ಕಳು ಇಲ್ಲಿದ್ದಾರೆ. ಎಲ್ಲ ಸರ್ವಧರ್ಮ ಸಮನ್ವಯವಾದಂಥ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರ ನಿಜವಾಗಿ ಒಂದು ದೇವಮಂದಿರ. ಇಲ್ಲಿ ನಾವು ಪಡೆದಕ್ಕಂತಹ ವಿದ್ಯೆ, ನಾವು ಪಡೆದಕ್ಕಂತಹ ಶಿಕ್ಷಣ ಅದು ನಿಮ್ಮ ಬದುಕಿಗೆ ಒಳ್ಳೆಯ ಒಂದು ಆಶಾದೀಪವಾಗಿ ಬೆಳಗಲಿ. ಅದೊಂದು ನಂದಾದೀಪ ಆಗಲಿ ನೀವು ಪಡೆಯತಕ್ಕಂಥ ಶಿಕ್ಷಣ ಅಂತ ನನ್ನ ಸಂದರ್ಭದಲ್ಲಿ ಹಾರೈಸಿ, ನಿಮಗೆಲ್ಲರಿಗೂ ಕೂಡ ಈ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ನಾವು ಆರಾಧಿಸಿಕೊಂಡು ಬಂದಂಥ ಎಲ್ಲ ದೇವರುಗಳು ಆ ಕಾಣದಂಥ ಒಂದು ಶಕ್ತಿ ನಿಮಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ. ನಮ್ಮ ಮಕ್ಕಳೆಲ್ಲ ನಿಮ್ಮ ಮನೆಯ ಸಂಪತ್ತಾಗಲಿ, ನಮ್ಮ ಮಕ್ಕಳೆಲ್ಲ ಈ ದೇಶದ ಸಂಪತ್ತಾಗಲಿ ಅಂತ ನಾನು ಸಂದರ್ಭದಲ್ಲಿ ಹಾರಿಸಿ ನನ್ನ ಮಾತು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದ.